ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕನ್ನಡ ಬೋಧನಾ ವಿಧಾನದಲ್ಲಿ ಸಾಹಿತ್ಯ ಬೋಧನೆ ಇದ್ರ ಬಗ್ಗೆ ನೋಡ್ತಾನೆ ಹೋಗೋಣ. ಕನ್ನಡ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಈಗ ಬೋಧನಾ ವಿಧಾನಗಳು ಏನೇನ್ ಬರ್ತವೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದು ಸಾಹಿತ್ಯ ಬೋಧನೆ. ಸಾಹಿತ್ಯ ಬೋಧನೆ ಅಂತ ಅಂದ್ರೆ ಏನು ನೋಡಿ. ಸಾಹಿತ್ಯ ಬೋಧನೆಯಲ್ಲಿ ಭಾಷಣ, ಚರ್ಚೆ, ನಾಟಕ, ಕವನ, ವಚನ ಮುಂತಾದ ವಿಷಯಗಳನ್ನ ಇದು ಒಳಗೊಂಡಿರುತ್ತೆ. ಯಾವುದು ಸಾಹಿತ್ಯ ಬೋಧನೆ. ಅದು ಏನ್ ಮಾಡುತ್ತೆ, ಮನಸ್ಸಿಗೆ ನಮ್ಗೆ ಹಿತವನ್ನ ಉಂಟು ಮಾಡುತ್ತೆ. ಜೊತೆಗೆ ವಸ್ತು ವಿಷಯವನ್ನ ಸಾಹಿತ್ಯ ಅಂತ ಹೇಳಿ ನಾವು ಕರಿತೀವಿ. ಓಕೆ ಸಾಹಿತ್ಯ ಬೋಧನೆಯ ಮಹತ್ವ ಏನು? ಸಾಹಿತ್ಯ ಅಭಿರುಚಿಯನ್ನ ಉಂಟು ಮಾಡುತ್ತೆ. ಆಮೇಲೆ ವಿರಾಮ ಕಾಲದಲ್ಲಿ ಆನಂದ ಪಡೆಯೋದಕ್ಕೆ ಅದು ಸಹಾಯಕ ಆಗುತ್ತೆ. ಸಾಹಿತ್ಯದ ರಸಭಾವಗಳನ್ನ ಅದು ಪೋಷಿಸುತ್ತೆ. ವಿಮರ್ಶಾತ್ಮಕ ಬುದ್ಧಿಶಕ್ತಿಯನ್ನ ಬೆಳೆಸುತ್ತೆ. ಸಾಹಿತ್ಯದ ಬಗ್ಗೆ ಉತ್ತಮ ಮನೋಭಾವನೆ ಕೂಡ ಅದು ಮೂಡಿಸುತ್ತೆ. ಇನ್ನು ಜ್ಞಾನ ಭಂಡಾರ ಕೂಡ ಇದರಿಂದ ಉಂಟಾಗುತ್ತೆ. ಛಂದಸ್ಸು, ಅಲಂಕಾರದ ಬಗ್ಗೆ ನಮ್ಗೆ ತಿಳುವಳಿಕೆಯನ್ನ ಉಂಟು ಮಾಡುತ್ತೆ. ನಾಡು ನುಡಿಯ ಬಗ್ಗೆ ಗೌರವ ಹಾಗೂ ಅಭಿಮಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಅದು ಸಹಾಯಕ ಆಗುತ್ತೆ. ಜೊತೆಗೆ ಹೊಸ ಹೊಸ ಪದಗಳ ಪರಿಚಯ ಕೂಡ ಇದರಿಂದ ಆಗುತ್ತೆ. ಇದಿಷ್ಟು ಏನು ಸಾಹಿತ್ಯ ಬೋಧನೆ. ಈಗ ನೋಡೋಣ ಪದ್ಯ ಬೋಧನೆ. ಪದ್ಯ ಅನ್ನುವಂಥದ್ದು ಹೃದಯಜನ್ಯ ಆಗಿದೆ. ಏನಾಗಿದೆ? ಹೃದಯಜನ್ಯ ಆಗಿದೆ. ಪದ್ಯ ಅಂತ ಅಂದ್ರೆ ರಾಗ, ತಾಳ, ಲಯ ಇವುಗಳನ್ನು ಒಳಗೊಂಡಂತಹ, ಜೊತೆಗೆ ಅವುಗಳನ್ನೇ ಒಳಗೊಂಡು ರಚಿತವಾದಂತಹ ಕ್ರಮಕ್ಕೆ ನಾವು ಪದ್ಯ ಅಂತ ಹೇಳಿ ಕರಿತೀವಿ. ಏನು? ರಾಗ, ತಾಳ, ಲಯ ಇವುಗಳನ್ನ ಒಳಗೊಂಡಂತಹ ರಚಿತವಾದ ಕ್ರಮಕ್ಕೆ ನಾವು ಪದ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪದ್ಯ ಬೋಧನೆಯ ಉದ್ದೇಶ ಅಥವಾ ಮಹತ್ವ ಏನು ಅಂತ ಅಂದ್ರೆ, ಇದು ಹಾಡುಗಾರಿಕೆ ಕೌಶಲ್ಯವನ್ನ ಬೆಳೆಸುತ್ತೆ. ಅಲಂಕಾರ, ಛಂದಸ್ಸು, ಪದ್ಯ ನಿಯಮಗಳನ್ನ ತಿಳಿಯೋದಕ್ಕೆ ಇದು ನಮ್ಗೆ ಸಹಾಯಕ ಆಗತ್ತೆ. ಪದ್ಯದಿಂದ ಆನಂದ ಉಂಟಾಗತ್ತೆ. ಅಥವಾ ಆನಂದ ಪಡಿಸುತ್ತೆ. ಕಾವ್ಯದ ಗುಣಲಕ್ಷಣಗಳನ್ನ ತಿಳಿಯೋದಕ್ಕೆ ಇದು ಸಹಾಯಕ ಆಗುತ್ತೆ. ಮಕ್ಕಳಲ್ಲಿ ನೈತಿಕ ವಿಚಾರ ಮೂಡಿಸೋದಕ್ಕೆ ಇದು ಸಹಾಯಕ ಆಗುತ್ತೆ. ಜೊತೆಗೆ ಸೃಜನಶೀಲತೆ, ಕಲಾತ್ಮಕತೆಯನ್ನ ಬೆಳೆಸುತ್ತೆ. ಜೀವನದ ಮೌಲ್ಯಗಳನ್ನು ಕೂಡ ಈ ಪದ್ಯ ಕಲಿಸುತ್ತೆ ಮತ್ತು ಬೆಳೆಸುತ್ತೆ. ಇನ್ನು ಕವಿ ಭಾವನೆಯನ್ನ ಇದು ತಿಳಿಸುತ್ತೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಊಹೆ, ಭಾವನೆ, ಕಲ್ಪನಾ ಶಕ್ತಿ ವೃದ್ಧಿ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಹಾಗಾದ್ರೆ ಪದ್ಯ ಬೋಧನಾ ವಿಧಾನ ನೋಡಿದ್ವಿ. ಹಾಗಾದ್ರೆ ಪದ್ಯ ಬೋಧನಾ ಪದ್ಧತಿ ನೋಡಿದ್ವಿ ಅಲ್ವಾ? ಇದರಲ್ಲಿ ವಿಧಾನಗಳನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಪದ್ಯ ಬೋಧನಾ ವಿಧಗಳಲ್ಲಿ ನಾವು ಖಂಡ ಪದ್ಧತಿ, ಅಖಂಡ ಪದ್ಧತಿ ಮತ್ತು ಸಮನ್ವಯ ಬೋಧನಾ ವಿಧಾನ ಅಂತ ಹೇಳಿ ನಾವು ನೋಡ್ತೀವಿ. ನೀವು ಇದನ್ನೆಲ್ಲ ಅಲ್ಲದೆ ಹೋದ್ರು ಜಸ್ಟ್ ಖಂಡ ಪದ್ಧತಿ, ಅಖಂಡ ಪದ್ಧತಿ, ಸಮನ್ವಯ ಪದ್ಧತಿ ಅಂತ ಹೇಳಿ ನೆನ್ಪಿಟ್ಕೊಂಡ್ರು ಸಾಕು. ಮೊದಲನೇದು ಖಂಡ ಪದ್ಧತಿ. ಅಂದ್ರೆ ಖಂಡ ಅಂದ್ರೆ ಏನು? ಖಂಡ, ಅಖಂಡ ಅಂತ ಹೇಳ್ತೀವಿ. ಖಂಡ ಅಂದ್ರೇನು? ತುಂಡು ಮಾಡೋದು, ಪಾರ್ಟ್ ಪಾರ್ಟ್ ಪಾರ್ಟ್. ಅಖಂಡ ಅಂತ ಅಂದ್ರೆ ಹೋಲ್, ಫುಲ್ ಅಂತ ಹೇಳಿ. ಸೊ ಖಂಡ ಬೋಧನಾ ಪದ್ಧತಿ ಅಂತ ಹೇಳಿದ್ರೆ ಇದನ್ನ ತುಂಡು ಪದ್ಧತಿ ಅಂತ ಕೂಡ ಕರೀತಾರೆ. ಖಂಡ ಬೋಧನಾ ಪದ್ಧತಿ ಅಂದ್ರೆ ತುಂಡು ಪದ್ಧತಿ ಅಂತ ಕೂಡ ಕರೆಯಲಾಗುತ್ತೆ. ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಆಗಿರುತ್ತೆ. ಪದ್ಯವನ್ನ ತುಂಡು ತುಂಡು ಮಾಡಿ ಪದಗಳಿಗೆ ಅರ್ಥ ಹೇಳಿ ಪದ್ಯವನ್ನ ಅನುವಾದ ಮಾಡಿ ಸರಳವಾದ ಭಾಷೆಯಲ್ಲಿ ತಿಳಿಸಿ ಹೇಳುವುದನ್ನ ನಾವು ಖಂಡ ಬೋಧನಾ ವಿಧಾನ ಅಥವಾ ಖಂಡ ಬೋಧನಾ ಪದ್ಧತಿ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಅಖಂಡ ಬೋಧನಾ ವಿಧಾನ ಅಂದ್ರೆ ಏನು? ಒಂದು ಪದ್ಯವನ್ನ ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥ ಗ್ರಹಿಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಕವಿಯ ಭಾವನೆ, ರಸಭಾವ, ಕಲ್ಪನೆ, ಆಶಯ, ಉದ್ದೇಶ ಇವೆಲ್ಲವನ್ನ ಒಟ್ಟಾಗಿ ತಿಳಿಸುವಂತದ್ದಾಗಿರುತ್ತೆ. ಹಾಗಾದ್ರೆ ಇದರ ಒಂದು ಪ್ರಯೋಜನ ಏನು ಅಂತ ನೋಡಿದಾಗ, ಅಂದ್ರೆ ಅಖಂಡ ಪದ್ಧತಿಯ ಪ್ರಯೋಜನವೇನು ಅಂತ ನೋಡಿದಾಗ, ಕವಿಯ ಭಾವನೆಗಳನ್ನ ಸಂಪೂರ್ಣವಾಗಿ ತಿಳಿಯೋದಕ್ಕೆ ಇದು ಸಹಾಯಕವಾಗುತ್ತೆ. ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ, ಕವಿತೆ, ಬರಹಗಾರಿಕೆಯ ಕೌಶಲ್ಯ ಇದು ಬೆಳೆಸುತ್ತೆ. ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಕೂಡ ಇದು ಬೆಳೆಸುತ್ತೆ. ಪದ್ಯದ ಒಳಾರ್ಥವನ್ನು ತಿಳಿಯೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಇನ್ನು ಮೂರನೇದು ಯಾವುದು? ಸಮನ್ವಯ ಬೋಧನಾ ಪದ್ಧತಿ. ಸಮನ್ವಯ ಬೋಧನಾ ಪದ್ಧತಿ ಅಂತ ನೋಡಿದಾಗ, ಖಂಡ ಮತ್ತು ಅಖಂಡ ಪದ್ಧತಿಗಳನ್ನ ಒಳಗೊಂಡಿರುವಂತಹ ಬೋಧನಾ ವಿಧಾನವನ್ನೇ ನಾವು ಸಮನ್ವಯ ಬೋಧನಾ ಪದ್ಧತಿ ಅಂದ್ರೆ ಎರಡನ್ನೂ ಒಳಗೊಂಡಿರುವುದು. ಖಂಡ ಮತ್ತು ಅಖಂಡ ಪದ್ಧತಿ ಎರಡನ್ನೂ ಒಳಗೊಂಡಿರುವಂತಹ ವಿಧಾನವನ್ನೇ ನಾವು ಸಮನ್ವಯ ಬೋಧನಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ವಿಧಾನವನ್ನ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಖಂಡ ಪದ್ಧತಿ ಹಾಗೂ ಅಖಂಡ ಪದ್ಧತಿ ಇವೆರಡರಲ್ಲಿ ಇರುವಂತಹ ವ್ಯತ್ಯಾಸವನ್ನ ನೋಡೋದಾದ್ರೆ, ಖಂಡ ಬೋಧನಾ ಪದ್ಧತಿಯಲ್ಲಿ ಏನಾಗುತ್ತೆ? ಪದ್ಯವನ್ನ ತುಂಡು ತುಂಡು ಮಾಡಿ ಬೋಧನೆಯನ್ನ ಮಾಡಲಾಗುತ್ತೆ. ಇಲ್ಲಿ ರಾಗ, ತಾಳ, ಲಯಗಳಿಗೆ ಮಾನ್ಯತೆ ಇರುತ್ತೆ. ಕವಿಯ ಭಾವನೆಗಳನ್ನ ಇಡಿಯಾಗಿ ತಿಳಿಯೋದಕ್ಕೆ ಇದು ಸಾಧ್ಯವಿಲ್ಲ. ಇಲ್ಲಿ ರಸಾನುಭವ ಉಂಟಾಗೋದಿಲ್ಲ. ಇದನ್ನ ತರಬೇತಿ ಪಡೆಯದೆ ಇರುವಂತಹ ಶಿಕ್ಷಕರು ಬಳಕೆ ಮಾಡ್ತಾರೆ. ಅಂದ್ರೆ ನೋಡಿ, ಖಂಡ ಬೋಧನಾ ಪದ್ಧತಿಯನ್ನ ಯಾರು ಉಪಯೋಗಿಸ್ತಾರೆ? ತರಬೇತಿ ಪಡೆಯದೇ ಇರುವಂತಹ ಶಿಕ್ಷಕರು ಇದನ್ನ ಬಳಕೆ ಮಾಡ್ತಾರೆ. ಇದೊಂದು ಸಾಂಪ್ರದಾಯಿಕ ಬೋಧನಾ ವಿಧಾನ ಕೂಡ ಆಗಿದೆ.
ಇಲ್ಲಿ ಪದ್ಯದ ಬಾಹ್ಯ ಅಂಶಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತೆ. ಅದೇ ಅಖಂಡ ಬೋಧನಾ ಪದ್ಧತಿ ಅಂತ ನೋಡಿದಾಗ ಪದ್ಯವನ್ನ ಇಲ್ಲಿ ಇಡಿಯಾಗಿ ತಿಳಿಸಲಾಗುತ್ತೆ. ಇಲ್ಲಿ ರಾಗ, ತಾಳ, ಲಯಗಳಿಗೆ ಅಷ್ಟೊಂದು ಮಾನ್ಯತೆ ನೀಡೋದಿಲ್ಲ. ಓಕೆ, ಇಲ್ಲಿ ಕವಿಯ ಭಾವನೆ, ಆಶಯ, ಭಾವಾರ್ಥವನ್ನ ಇಡಿಯಾಗಿ ಇಲ್ಲಿ ಗ್ರಹಿಸಬಹುದು. ಇಲ್ಲಿ ಪದ್ಯದ ರಸಾನುಭವಗಳು ಇಲ್ಲಿ ಉಂಟಾಗ್ತಾ ಹೋಗುತ್ತೆ ಅದರಲ್ಲಿ ಅಖಂಡ ಬೋಧನಾ ಪದ್ಧತಿಯಲ್ಲಿ. ಜೊತೆಗೆ ಇದನ್ನ ತರಬೇತಿ ಪಡೆದ ಹಾಗೂ ಸೇವಾ ನಿರತ ಶಿಕ್ಷಕರು ಇದನ್ನ ಬಳಕೆ ಮಾಡ್ತಾರೆ. ಯಾವ್ದನ್ನ? ಅಖಂಡ ಬೋಧನಾ ಪದ್ಧತಿಯನ್ನ. ಇದು ನೂತನ ಬೋಧನಾ ಪದ್ಧತಿ ಕೂಡ ಆಗಿದೆ. ಯಾವುದು? ಅಖಂಡ ಬೋಧನಾ ಪದ್ಧತಿ ಏನಿದೆಯಲ್ಲ, ಇದು ನೂತನ ಬೋಧನಾ ಪದ್ಧತಿ ಕೂಡ ಆಗಿದೆ. ಇಲ್ಲಿ ಪದ್ಯದ ಒಳಾರ್ಥ ಹಾಗೂ ಆಂತರಿಕ ಅಂಶಗಳಿಗೆ ಹೆಚ್ಚಿನ ಒತ್ತನ್ನ ಇಲ್ಲಿ ನೀಡಲಾಗುತ್ತೆ. ಜೊತೆಗೆ ಈ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ, ಸಂಗೀತ, ಕಾವ್ಯಗಳ ಬಗ್ಗೆ ಒಲವು ಮೂಡುತ್ತೆ. ಓಕೆ, ಇನ್ನು ಪದ್ಯ ಬೋಧನೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಕಂಠಪಾಠ, ಹಾಡುಗಾರಿಕೆ, ಭಾವಾನುವಾದ, ಸೃಜನಶೀಲತೆ. ಇಲ್ಲಿ ಸೃಜನಶೀಲತೆ ಅಂತ ಅಂದ್ರೆ ಇವಾಗ ಒಂದು ಕವಿತೆಯನ್ನ ನೋಡಿ, ಒಂದು ಪದ್ಯವನ್ನ ನೋಡಿ ಮಕ್ಕಳು ಅವರದ್ದೇ ಆದ ಒಂದು ಭಾವನೆಯಲ್ಲಿ ಇನ್ನೊಂದು ರಚನೆಗೆ ಮಾಡೋದಕ್ಕೆ ಅವರು ಸೃಜನಶೀಲತೆಯನ್ನ ಹೊಂದುವಂತದ್ದು. ಓಕೆ, ಮುಂದೆ ನೋಡೋದಾದ್ರೆ ಕಂಠಪಾಠ. ನಾವೇನ್ ನೋಡಿದ್ವಿ? ಪದ್ಯ ಬೋಧನೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಏನು? ಕಂಠಪಾಠ, ಹಾಡುಗಾರಿಕೆ, ಭಾವಾನುವಾದ ಮತ್ತೆ ಸೃಜನಶೀಲತೆ ಅಂದ್ವಿ ಅಲ್ವಾ. ಇದರಲ್ಲಿ ಮೊದಲನೇದು ಕಂಠಪಾಠ ನೋಡ್ತಾ ಹೋಗೋಣ. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಈಗ ಅಷ್ಟೊಂದು ಮಹತ್ವ ಇದಕ್ಕೆ ನೀಡ್ತಾ ಇಲ್ಲ. ಅರ್ಥ: ಕಂಠಪಾಠ ಅಂದ್ರೆ ಯಾವುದೇ ಸಾಹಿತ್ಯ ತುಣುಕನ್ನ ಮನನ ಮಾಡಿಕೊಂಡು ನಾವು ಅದನ್ನ ಸ್ಮರಿಸಿಕೊಂಡಾಗ ನಮ್ಮ ಸ್ಮೃತಿಯಲ್ಲಿ ಅದರ ರೂಪ ಶಾಶ್ವತವಾಗಿ ನಿಲ್ಲುವುದನ್ನ ನಾವು ಕಂಠಪಾಠ ಅಂತ ಹೇಳಿ ಕರಿತೀವಿ. ಅದರ ಮಹತ್ವ ಏನು? ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಕಂಠಪಾಠ ಮಾಡೋದ್ರಿಂದ, ಪದ ಸಂಪತ್ತು ಹೆಚ್ಚಾಗುತ್ತೆ, ವಿದ್ಯಾರ್ಥಿಗಳಿಗೆ ಸಾಹಿತ್ಯ ತುಣುಕುಗಳನ್ನ ಸಂದರ್ಭ ಅನುಸಾರ ಬಳಕೆ ಮಾಡಿಕೊಳ್ಳೋದಕ್ಕೆ ಅದು ಸಹಾಯಕವಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಗ್ರಹಿಕಾ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಚಿಕ್ಕ ಮಕ್ಕಳಿಗೆ ಈ ವಿಧಾನ ಸೂಕ್ತವಾಗಿದೆ ಹೊರತು ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಇದು ಅಷ್ಟೊಂದು ಸೂಕ್ತವಲ್ಲ. ಇನ್ನು ಸಾಹಿತ್ಯ ಅಭಿರುಚಿಯನ್ನ ಇದು ಹೆಚ್ಚಿಸುತ್ತೆ, ಮನರಂಜನೆಯನ್ನು ಕೂಡ ಇದು ಉಂಟು ಮಾಡುತ್ತೆ, ಮತ್ತೆ ಕವಿಕೋಟಿ ಪರಿಚಯ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಹಾಡುಗಾರಿಕೆ. ಪದ್ಯವನ್ನ ಭಾವಪೂರ್ಣವಾಗಿ ಹಾಡುವಂತ ಕೌಶಲ್ಯವನ್ನ ಬೆಳೆಸುವ ವಿಧಾನವೇ ಪದ್ಯ ಬೋಧನೆ ಆಗಿರುತ್ತೆ. ಪದ್ಯವನ್ನ ಅಥವಾ ಹಾಡುಗಾರಿಕೆಯನ್ನ ಗದ್ಯದ ರೀತಿಯಲ್ಲಿ ಓದೋದ್ರಿಂದ ಅದು ತನ್ನ ಅರ್ಥವನ್ನ ಕಳೆದುಕೊಳ್ಳುತ್ತೆ. ಪದ್ಯವನ್ನ ರಾಗಬದ್ಧವಾಗಿ ಹಾಗೂ ಪ್ರಾಸಬದ್ಧವಾಗಿ ಹಾಡಿದರೆ ರಸಾನುಭವ ಉಂಟಾಗತ್ತೆ. ಇನ್ನು ಅರ್ಥ ನೋಡಿದಾಗ ಪದ್ಯವನ್ನ ರಾಗ, ತಾಳ, ಲಯ ಇವುಗಳಿಗೆ ಸಂಬಂಧಿಸಿದಂತೆ ಹಾಡುವುದನ್ನ ನಾವು ಹಾಡುಗಾರಿಕೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರಯೋಜನಗಳು ಏನು ನೋಡಿ? ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ ಕೌಶಲ್ಯ ಬೆಳೆಸುವುದು ಇದರ ಪ್ರಯೋಜನ. ಜೊತೆಗೆ ರಾಗ, ತಾಳ, ಲಯ ಇವುಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ದೊರಕುತ್ತೆ. ಜೊತೆಗೆ ಕಾವ್ಯದ ಗುಣಲಕ್ಷಣಗಳನ್ನ ಪರಿಚಯ ಆಗುತ್ತೆ. ಜೊತೆಗೆ ಹಾಡುಗಾರಿಕೆಯಿಂದ ಕಂಠಶುದ್ಧಿ ಆಗುತ್ತೆ, ಮತ್ತೆ ಸಂಗೀತದ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನ ಕೂಡ ದೊರೆಯುತ್ತೆ. ಓಕೆ, ಇನ್ನು ಪ್ರಶಂಸೆ. ಇದಕ್ಕೆ ಮೆಚ್ಚುಗೆ, ರಸಸ್ವಾದನೆ, ರಸಾನುಭವ ಅನ್ನುವಂತಹ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಪ್ರಶಂಸೆ ಅಂದ್ರೆ ಏನು? ಯೋಗ್ಯ ಗುಣಗ್ರಹಣ ಅಥವಾ ಒಂದು ಕಲಾಕೃತಿಗೆ ಬೆಲೆ ಕಟ್ಟುವುದನ್ನ ನಾವೇನಂತ ಹೇಳ್ತೀವಿ? ಪ್ರಶಂಸೆ ಅಂತ ಹೇಳಿ ಹೇಳ್ತೀವಿ. ಇನ್ನು ಭಾವಾನುವಾದ ಅಂತ ಅಂದ್ರೆ ನೋಡಿ, ಕವಿಯ ಕನಸು, ಕಲ್ಪನೆ, ಭಾವನೆ, ಅನುಭವಗಳನ್ನ ಸುಂದರವಾದ ಭಾಷೆಯಲ್ಲಿ ಸುಸಂಘಟಿತವಾಗಿ ಅಭಿವ್ಯಕ್ತಿಗೊಳಿಸುವುದನ್ನೇ ಪದ್ಯ ಭಾವಾನುವಾದ ಅಥವಾ ಭಾವಾರ್ಥ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ವ್ಯಾಕರಣ ಬೋಧನಾ ಪದ್ಧತಿ. ಓಕೆ, ನಾವಿವಾಗ ನೋಡಿದ್ವಿ ಸಾಹಿತ್ಯ ಬೋಧನಾ ಪದ್ಧತಿ, ಮತ್ತೆ ಪದ್ಯ ಬೋಧನಾ ಪದ್ಧತಿ, ಮತ್ತೆ ಈಗ ನೋಡ್ತಾ ಇರೋದು ವ್ಯಾಕರಣ ಬೋಧನಾ ಪದ್ಧತಿ. ವ್ಯಾಕರಣ ಬೋಧನಾ ಪದ್ಧತಿ ಅಂತ ಹೇಳಿದಾಗ ವ್ಯಾಕರಣ ಅನ್ನುವಂಥದ್ದು ವ್ಯಾಖ್ಯೆಯನ್ನ ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ತಿಳಿಸುವ ಕ್ರಮಕ್ಕೆ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಓಕೆ, ಭಾಷೆಯನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥ ಅಂದ್ರೆ ನೋಡಿ, ಭಾಷೆನ ಹೇಗೆ ಉಪಯೋಗಿಸ್ಬೇಕು ಎಂದು ತಿಳಿಸುವ ಶಾಸ್ತ್ರವೇ ವ್ಯಾಕರಣ ಶಾಸ್ತ್ರ ಆಗಿದೆ. ಮಹತ್ವಗಳನ್ನ ನೋಡೋದಾದ್ರೆ ಮಾತುಗಾರಿಕೆ ಕೌಶಲ್ಯವನ್ನ ಅಭಿವೃದ್ಧಿಪಡಿಸುತ್ತೆ, ವಾಕ್ಯ ರಚನೆ, ಅಕ್ಷರ, ಶಬ್ದಗಳ ರಚನಾ ಕ್ರಮವನ್ನ ತಿಳಿಸುತ್ತೆ. ಇದು ಭಾಷೆಯ ಶುದ್ಧತೆಯೊಂದಿಗೆ ಭಾಷಾ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ. ವ್ಯಾಕರಣ ಬೋಧನೆಯಿಂದ ಏನಾಗುತ್ತೆ? ಕರ್ತೃ, ಕರ್ಮ, ಕ್ರಿಯಾಪದಗಳ ಬಳಕೆಯ ಸ್ಥಾನದ ಬಗ್ಗೆ ನಮ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಭಾಷೆಯಲ್ಲಿನ ದೋಷವನ್ನ ನಿವಾರಣೆ ಮಾಡೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಜೊತೆಗೆ ಭಾಷಾ ಬೋಧನೆಯಲ್ಲಿ ಅಥವಾ ಬಳಕೆಯಲ್ಲಿ ಶಿಸ್ತನ್ನು ಮೂಡಿಸುತ್ತೆ. ಮತ್ತೆ ಕಾಲಗಳು ಅಂದ್ರೆ ಭೂತಕಾಲ ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಏನ್ ಕರಿತೀವಿ ಅವುಗಳ ಬಗ್ಗೆ ಕೂಡ ಇದು ಪರಿಚಯವನ್ನ ಮಾಡಿಸುತ್ತೆ. ಹಾಗಾದ್ರೆ ವ್ಯಾಕರಣ ಬೋಧನಾ ಪದ್ಧತಿಯ ಪ್ರಕಾರಗಳು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ವ್ಯಾಕರಣ ಅಂತ ನೋಡ್ತೀವಿ. ಇದನ್ನ ಶಾಸ್ತ್ರೀಯ ವ್ಯಾಕರಣ ಅಂತ ಕೂಡ ಕರೀತಾರೆ.
ಈ ಪದ್ಧತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಕರಣವನ್ನ ಪ್ರತ್ಯೇಕವಾಗಿ ಇಲ್ಲಿ ಬೋಧನೆ ಮಾಡಲಾಗುತ್ತೆ. 1-2 ಪಾಠ ಮುಗಿದ ಮೇಲೆ ವ್ಯಾಕರಣ ಬೋಧನೆ ಮಾಡಲಾಗುತ್ತೆ. ಅಂದ್ರೆ 1-2 ಪಾಠ ಆದ್ಮೇಲೆ ವ್ಯಾಕರಣವನ್ನ ಪ್ರತ್ಯೇಕವಾಗಿ ಪಾಠ ಮಾಡ್ತಾರೆ. ಈ ಪದ್ಧತಿಯ ಪ್ರಕಾರ ಮಕ್ಕಳು ಭಾಷೆಯನ್ನ ಕಲಿಯುವ ಮುನ್ನವೇ ವ್ಯಾಕರಣವನ್ನ ಕಲಿಬೇಕು. ಯಾವುದ್ರ ಪ್ರಕಾರ? ಈ ಸಾಂಪ್ರದಾಯಿಕ ವ್ಯಾಕರಣ ಏನಿದೆಯಲ್ಲ, ಓಕೆ, ಸಾಂಪ್ರದಾಯಿಕ ಪದ್ಧತಿಯ ವ್ಯಾಕರಣದ ಆ ಒಂದು ಪ್ರಕಾರದಲ್ಲಿ ನಾವು ನೋಡಿದಾಗ ಮಕ್ಕಳು ಫಸ್ಟ್ ಭಾಷೆಯನ್ನ ಕಲಿಯೋದಕ್ಕಿಂತ ಮುಂಚೆನೆ ಇಲ್ಲಿ ವ್ಯಾಕರಣವನ್ನ ಕಲಿಬೇಕಾಗುತ್ತೆ. ಇದರ ಅನುಕೂಲ ಮತ್ತು ಅನಾನುಕೂಲಗಳನ್ನ ನೋಡೋದಾದ್ರೆ ವ್ಯಾಕರಣ ಬೋಧನೆಯನ್ನ ನಿರಂತರವಾಗಿ ತಿಳಿಯಬಹುದು. ಈ ವಿಧಾನದಿಂದ ಮಕ್ಕಳು ಸ್ಪಷ್ಟವಾಗಿ ಓದೋದಕ್ಕೆ ಬರೆಯೋದಕ್ಕೆ ಕಲಿತಾರೆ. ಈ ವಿಧಾನದಿಂದ ವಿದ್ಯಾರ್ಥಿಗಳು ವಿಷಯವನ್ನ ಸರಳವಾಗಿ ಗ್ರಹಿಸಿಕೊಳ್ಳುವುದಕ್ಕೆ ಇದು ಸಹಾಯಕ ಆಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ವಿಚಾರಗಳಿಗೆ ಇಲ್ಲಿ ಅವಕಾಶ ಇರಲ್ಲ. ಬರೀ ಕೇವಲ ಶಿಕ್ಷಕರು ಹೇಳಿದ ವಿಷಯವನ್ನ ಮಾತ್ರ ಅವರು ಕಂಠಮಟ್ಟ ಮಾಡ್ಬೇಕಾಗತ್ತೆ. ಇದು ಶಿಕ್ಷಕ ಕೇಂದ್ರಿತ ವಿಧಾನ ಆಗಿದೆ. ಓಕೆ, ಇದರಿಂದ ಸಮಯದ ಅಪವ್ಯಯವಾಗುತ್ತೆ. ಓಕೆ, ಶಿಕ್ಷಕರಿಗೆ ಆಯಾಸವನ್ನು ಕೂಡ ಇದು ಉಂಟು ಮಾಡುತ್ತೆ. ಓಕೆ, ಇನ್ನು ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಅಂತ ಹೇಳ್ತೀವಿ. ಇದು ನೋಡಿ, ಇದು ಹೆಚ್ಚು ಪ್ರಸ್ತುತ ಇದು ಚಾಲ್ತಿಯಲ್ಲಿ ಇರುವಂತದ್ದು. ಈ ವಿಧಾನವನ್ನ ಆಧುನಿಕ ಭಾಷಾ ತಜ್ಞರು ಕೂಡ ಒಪ್ಕೊಂಡಿದ್ದಾರೆ. ಇದರ ಅರ್ಥ ಏನು ಅಂದ್ರೆ ವ್ಯಾಕರಣವನ್ನ ಪ್ರತ್ಯೇಕವಾಗಿ ಬೋಧನೆ ಮಾಡದೆ ತರಗತಿಯ ಭಾಷಾ ಬೋಧನೆಯ ಸಂದರ್ಭದಲ್ಲಿ ವ್ಯಾಕರಣವನ್ನ ತಿಳಿಸುವುದೇ ಪ್ರಾಯೋಗಿಕ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಪಾಠ ಬೋಧನೆಯ ಜೊತೆಗೇನೆ ವ್ಯಾಕರಣದಲ್ಲಿ ಬರುವಂತಹ ಲಿಂಗ, ವಚನ, ಸಂಧಿ, ಸಮಾಸ ಮುಂತಾದವುಗಳ ಕುರಿತು ವಿವರಣೆಯನ್ನ ನೀಡ್ತಾ ಹೋಗುವಂತದ್ದು ಪಾಠ ಮಾಡ್ಬೇಕಾದ್ರೇನೆ. ಓಕೆ, ಆ ಒಂದು ಪ್ಯಾರಾ ಅಂತ ತಗೊಂಡಾಗ ಮಾಡಿದನು, ಸೊ ಅದರಲ್ಲಿ ಇರುವಂತದ್ದೇನು, ವರ್ತಮಾನ, ಭವಿಷ್ಯತ್ ಕಾಲ, ಈ ರೀತಿ ಅಲ್ಲೇನೆ ವ್ಯಾಕರಣ ಅಂಶಗಳನ್ನ ಹೇಳ್ತಾ ಹೋಗುವಂತದ್ದು. ಸೊ ಕ್ರಿಯಾತ್ಮಕ ವ್ಯಾಕರಣದ ಅನುಕೂಲಗಳನ್ನ ನಾವು ನೋಡ್ತಾ ಹೋದ್ರೆ ಭಾಷಾ ಕಲಿಕೆಯೊಂದಿಗೆ ವ್ಯಾಕರಣ ಬೋಧನೆಯು ಕಷ್ಟ ಅಂತ ಅನ್ಸೋದಿಲ್ಲ. ವಿದ್ಯಾರ್ಥಿಗಳು ಭಾಷೆಯೊಂದಿಗೆ ವ್ಯಾಕರಣದ ಅಂಶಗಳನ್ನ ಸುಲಭವಾಗಿ ಕಲಿಯೋದಕ್ಕೆ ಇದು ಸಹಾಯಕ ಆಗುತ್ತೆ. ವ್ಯಾಕರಣದ ಅಂಶಗಳನ್ನ ಸಹಜವಾಗಿನೇ ಕಲಿತಾ ಹೋಗ್ತಾರೆ ಮಕ್ಕಳು. ಈ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಇರುತ್ತೆ. ಓಕೆ, ಅನಾನುಕೂಲಗಳು ಏನು ಅಂತ ನೋಡಿದಾಗ ವ್ಯಾಕರಣದಿಂದ ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಓಕೆ, ಇದರಲ್ಲಿ ಹೆಚ್ಚಿನ ಜ್ಞಾನಕ್ಕೆ ಅವಕಾಶ ಇಲ್ಲ. ವ್ಯಾಕರಣದ ನಿಯಮಗಳನ್ನ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಇದು ಸಾಧ್ಯವಿಲ್ಲ. ಇಲ್ಲಿ ಬೋಧನೆಯಲ್ಲಿ ಅಡಚಣೆಯನ್ನ ಇದು ಉಂಟು ಮಾಡುತ್ತೆ. ಇವಾಗ ಪಾಠ ಕೇಳ್ಬೇಕಾದ್ರೆ ಮಿಡಲ್ ಅಲ್ಲಿ ವ್ಯಾಕರಣಾಂಶಗಳನ್ನ ತಗೊಂಡ್ಬರೋದ್ರಿಂದ ಬೋಧನೆಯಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತೆ. ಇನ್ನು ಸಾಂಪ್ರದಾಯಿಕ ಹಾಗೂ ಪ್ರಾಯೋಗಿಕ ವ್ಯಾಕರಣ ಪದ್ಧತಿಗಳ ನಡುವಿನ ವ್ಯತ್ಯಾಸವನ್ನ ನೋಡ್ತಾ ಹೋದ್ರೆ ಸಾಂಪ್ರದಾಯಿಕ ವ್ಯಾಕರಣ ನೋಡಿ, ಇದು ಶಾಸ್ತ್ರೀಯ ವ್ಯಾಕರಣ ಆಗಿದೆ. ಓಕೆ, ಅಂದ್ರೇನು? ಶಾಸ್ತ್ರೀಯ ವ್ಯಾಕರಣದ ಬೋಧನಾ ಪದ್ಧತಿ ಆಗಿದೆ. ಇದು ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ಓಕೆ, ವಿದ್ಯಾರ್ಥಿಗಳಿಗೆ ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಮುಂದುವರೆದು ಹೇಳೋದಾದ್ರೆ ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿಯನ್ನ ಇದು ಉಂಟು ಮಾಡುತ್ತೆ. ಇದು ಮಾಡಿ ಕಲಿ ತತ್ವಕ್ಕೆ ವಿರುದ್ಧವಾಗಿದೆ ಸಾಂಪ್ರದಾಯಿಕ ವ್ಯಾಕರಣ. ಇದು ವ್ಯಾಕರಣದ ಅಂಶಗಳನ್ನ ಮಾತ್ರನೇ ತಿಳಿಸುತ್ತೆ. ಓಕೆ, ಇನ್ನು ಪ್ರಾಯೋಗಿಕ ವ್ಯಾಕರಣ ಅಂತ ನೋಡಿದಾಗ ಇದು ಕ್ರಿಯಾಶೀಲ ವ್ಯಾಕರಣ ಪದ್ಧತಿ ಆಗಿರುತ್ತೆ. ಇದು ಮಾಡಿ ಕಲಿ ತತ್ವಗಳನ್ನ ಒಳಗೊಂಡಿದೆ. ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯನ್ನ ಹೊಂದಿರ್ತಾರೆ. ಭಾಷಾ ಕೌಶಲಗಳನ್ನ ವ್ಯಾಕರಣ ಜೊತೆಗೆ ತಿಳಿಸಿಕೊಡುತ್ತೆ. ಭಾಷೆಯ 4 ಕೌಶಲಗಳು ಅಂದ್ರೇನು? ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಇವೆಲ್ಲವೂ ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ಸಾಹಿತ್ಯ ಬೋಧನೆ ನೋಡಿ, ಇದರಲ್ಲಿ ಭಾಷಣ, ಚರ್ಚೆ, ನಾಟಕ, ಕವನ, ವಚನ ಮುಂತಾದ ವಿಷಯಗಳನ್ನ ಇದು ಒಳಗೊಂಡಿರುತ್ತೆ. ಮನಸ್ಸಿಗೆ ಹಿತವನ್ನ ಉಂಟು ಮಾಡುವಂತಹ ವಸ್ತುವನ್ನ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಮೊದಲಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ, ಹೌದಲ್ವಾ? ಮಹತ್ವ ಏನು? ಸಾಹಿತ್ಯ ಅಭಿರುಚಿಯನ್ನ ಉಂಟು ಮಾಡುತ್ತೆ. ವಿರಾಮ ಕಾಲದಲ್ಲಿ ಆನಂದ ಪಡೆಯೋದಕ್ಕೆ ಸಹಾಯಕ ಆಗುತ್ತೆ. ರಸಭಾವಗಳನ್ನ ಇದು ಪೋಷಿಸುತ್ತೆ. ವಿಮರ್ಶಾತ್ಮಕ ಬುದ್ಧಿಶಕ್ತಿಯನ್ನ ಬೆಳೆಸುತ್ತೆ. ಸಾಹಿತ್ಯದ ಬಗ್ಗೆ ಉತ್ತಮ ಭಾವನೆಯನ್ನ ಮೂಡಿಸುತ್ತೆ. ಜ್ಞಾನ ಉಂಟು ಮಾಡುತ್ತೆ. ಛಂದಸ್ಸು, ಅಲಂಕಾರದ ಬಗ್ಗೆ ತಿಳುವಳಿಕೆ ಉಂಟು ಮಾಡುತ್ತೆ. ನಾಡು ನುಡಿಯ ಬಗ್ಗೆ ಗೌರವ ಹಾಗೂ ತಿಳಿಯೋದಕ್ಕೆ ಇದು ಸಹಾಯಕ ಆಗುತ್ತೆ. ಹೊಸ ಪದಗಳ ಪರಿಚಯ ಆಗುತ್ತೆ. ಇದನ್ನ ಫಸ್ಟ್ ನೋಡಿದೀವಿ, ಮತ್ತೆ ಜಸ್ಟ್ ಗ್ಲಾನ್ಸ್ ಅಷ್ಟೇ. ಓಕೆ, ಇನ್ನು ಪದ್ಯ ಬೋಧನೆ, ಇದು ಕೂಡ ನಾವು ಫಸ್ಟ್ ಹೇಳಿದ್ವಲ್ಲ. ಸೊ ಪದ್ಯವು ಹೃದಯಜನ್ಯವಾಗಿರುತ್ತೆ. ಪದ್ಯ ಅಂತ ಅಂದ್ರೆ ರಾಗ, ತಾಳ, ಲಯ ಇವುಗಳನ್ನ ಒಳಗೊಂಡು ರಚಿತವಾಗಿರುವಂತಹ ಒಂದು ರಚಿತವಾದ ಕ್ರಮಕ್ಕೆ ಪದ್ಯ ಅಂತ ಹೇಳಿ ಕರೀತಾರೆ. ಮಹತ್ವ ಮತ್ತೆ ಉದ್ದೇಶ ಪದ್ಯ ಬೋಧನೆ ಏನು? ಹಾಡುಗಾರಿಕೆ ಕೌಶಲ್ಯ ಬೆಳೆಸೋದು, ಅಲಂಕಾರ, ಛಂದಸ್ಸು, ಪದ್ಯ ನಿಯಮಗಳನ್ನ ತಿಳಿಯೋದಕ್ಕೆ ಸಹಾಯಕ ಆಗುತ್ತೆ. ಪದ್ಯದಿಂದ ಆನಂದ ಉಂಟು ಮಾಡುತ್ತೆ. ಕಾವ್ಯದ ಗುಣಲಕ್ಷಣಗಳನ್ನ ತಿಳಿಯೋದಕ್ಕೆ ಸಹಾಯಕ ಆಗುತ್ತೆ. ಮಕ್ಕಳಲ್ಲಿ ನೈತಿಕ ವಿಚಾರ ಮೂಡಿಸೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಓಕೆ, ಇನ್ನು ಸೃಜನಶೀಲತೆ, ಕಲಾತ್ಮಕತೆಯನ್ನ ಬೆಳೆಸುತ್ತೆ. ಜೀವನದ ಮೌಲ್ಯಗಳನ್ನ ಬೆಳೆಸುತ್ತೆ. ಕವಿ ಭಾವನೆಯನ್ನ ತಿಳಿಸುತ್ತೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಭಾವನೆ ಮತ್ತು ಕಲ್ಪನಾ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಓಕೆ, ಸೊ ಪಠ್ಯ ಪುಸ್ತಕದ ವಿಮರ್ಶಿಸಬೇಕಾದ ಅಂಶಗಳು
ಯಾಕೆ ಅದನ್ನ ನಾನು ಫಾಸ್ಟ್ ಆಗಿ ಹೇಳಿದೆ ಅಂತ ಗೊತ್ತಾಯ್ತಲ್ವಾ? ಯಾಕೆ ಅಂದ್ರೆ ಈಗ ಆಲ್ರೆಡಿ ಅದು ಆಗಿದೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀವಿ. ಸೊ ಹಾಗಾಗಿ ಫಟಾಫಟ್ ಅಂತ ಹೇಳ್ಕೊಂಡೋದೆ. ಪಠ್ಯ ಪುಸ್ತಕದ ವಿಮರ್ಶಿಸಬೇಕಾದ ಅಂಶಗಳು, ಇದನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಇದು ಉತ್ತಮವಾದ ಸಲಹೆ ಸೂಚನೆಗಳನ್ನ ನೀಡುತ್ತೆ. ಓಕೆ, ಹೊಸ ಪದಗಳ ಪರಿಚಯ ಇನ್ನೂ ಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಇಲ್ಲಿ ನಾವು ಪಠ್ಯ ಪುಸ್ತಕವನ್ನ ವಿಮರ್ಶಿಸಬೇಕಾದಂತ ಅಂಶಗಳ ಬಗ್ಗೆ ಮಾತಾಡ್ತಾ ಇರೋದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಧಿ, ತತ್ಸಮ, ತದ್ಭವ ಪಟ್ಟಿ ನೀಡಬೇಕಿತ್ತು ಅಂತ ಅನ್ಸುತ್ತೆ. ಕೆಲವು ಪಠ್ಯಗಳ ಹಿನ್ನೆಲೆ ನೀಡಬೇಕಿತ್ತು ಅಂತ ಅನ್ಸುತ್ತೆ. ಓಕೆ, ಇವೆಲ್ಲ ವಿಮರ್ಶಾತ್ಮಕ ಅಂಶಗಳಾಗಿದ್ದಾವೆ. ವಿಷಯ ವಸ್ತು ವಿಷಯಗಳಿಗೆ ಸಂಬಂಧಿಸಿದಂತೆ ಕಲರ್ ಚಿತ್ರಪಟಗಳನ್ನ ನೀಡಬೇಕಿತ್ತು ಇತ್ಯಾದಿ. ಓಕೆ, ಇನ್ನು ನಾವು ಮುಂದಿನ ತರಗತಿಯಲ್ಲಿ ಬೋಧನಾ ಸಂಪನ್ಮೂಲಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇದಾಗಿತ್ತು ಏನು ಬೋಧನಾ ವಿಧಾನಗಳು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.